ನಮಸ್ಕಾರ ಸ್ನೇಹಿತರೆ, ನಾ ಕಂಡಂತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರ ಬಗ್ಗೆ ಕೂಡ ಮಾತಾಡಿದ್ದೆ. ಆದರೆ ಪ್ರಜ್ಞೆ ಅನ್ನೋ ವಿಚಾರ ಮಾತ್ರ ಕವರ್ ಮಾಡಿದ್ದೆ. ಇನ್ನು ಈ ಎರಡು ವಿಚಾರಗಳನ್ನು ನಾನು ಬರುವ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಯಾಕಂದರೆ ನಾನು ಪ್ರಜಾಕೀಯದ ಬಗ್ಗೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗೆ BBMP ಅಥವಾ ಈಗಿನ GBA ಎಲೆಕ್ಷನ್ನ ಮಾಡಿ ಮುಗಿಸ್ಬೇಕು ಅಂತ ಹೇಳಿದೆ. ಹಾಗಾಗಿ ಈ ಪ್ರಜಾಕೀಯ ಟಾಪಿಕ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ವೋಟಿಂಗ್ ಮತ್ತು ನಮ್ಮ ವೋಟಿಂಗ್ನ ಮನಸ್ಥಿತಿ ಎರಡು ಬಹಳ ಇಂಪಾರ್ಟೆಂಟ್ ಇದೆ. ಅದು ನಮ್ಮ ಬೆಂಗಳೂರಿನ ಭವಿಷ್ಯವನ್ನು ರೂಪಿಸಲಿದೆ. ನೋಡಿ, ಪ್ರಜಾಕೀಯದಲ್ಲಿ ನನಗೆ ಎಳ್ಳಷ್ಟು ತಪ್ಪು ಕಾಣಲ್ಲ. ಅದರಲ್ಲಿನ SOP, ಅದರ ಮೂಲ ಉದ್ದೇಶ, ನಾಯಕ ಇಲ್ಲದೇ ಇರೋ ಪದ್ಧತಿ, ಜೈಕಾರದ ನಿರಾಕರಣೆ, ಜಾತಿ ಪದ್ಧತಿಯ ವೋಟಿಂಗ್ನ ನಿರ್ನಾಮದ ಮೊದಲ ಹೆಜ್ಜೆ, ವೋಟಿಂಗ್ನಲ್ಲಿ ಧರ್ಮದ ಮತಾಂಧತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ಗೆಲ್ಲಬೇಕು, ನಾಯಕ ಅಲ್ಲ ಅನ್ನೋ ಕರಿಕಲ್ಪನೆ ಬಹಳ ಅದ್ಭುತವಾದ ಒಂದು ಪಕ್ಷದ ಮೂಲವಾಗಿದೆ. ಪ್ರಣಾಳಿಕೆ ಮತ್ತು ಅದನ್ನು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿ, ಆನಂತರ ಕಾಲಕ್ರಮೇಣ ಅದರ ಅಸೆಸ್ಮೆಂಟ್, ನಂತರ ರೈಟ್ ಟು ರೀಕಾಲ್ ಚಿಂತನೆ, ಇಷ್ಟು ಅಚ್ಚುಕಟ್ಟಾಗಿ ಒಂದು ಪ್ರಜಾಪ್ರಭುತ್ವ ಇದ್ದರೆ ಯಾಕೆ ನಮ್ಮ ಸಮಾಜ ಚೆನ್ನಾಗಿರಲ್ಲ? ಯಾಕೆ ನಮ್ಮ ಬದುಕುಗಳು ಚೆನ್ನಾಗಿರಲ್ಲ? ಒಮ್ಮೆ ಯೋಚನೆ ಮಾಡಿ. ನಾನು ಈ ಪಕ್ಷದ ಬಗ್ಗೆ ಒಂದು 4 ಜನರ ಹತ್ರ ಮಾತಾಡಿದಾಗ, ಉಪೇಂದ್ರ ಅವರು ಫಸ್ಟು ಎಲೆಕ್ಷನ್ಗೆ ನಿಂತು ಗೆದ್ದು ಪ್ರೂವ್ ಮಾಡಿ ವರ್ಕ್ ಆಗುತ್ತೋ ಇಲ್ವೋ ಅಂತ ತೋರಿಸಿ ಆಮೇಲೆ ಇನ್ನೊಬ್ರಿಗೆ ಹೇಳಲಿ ಅಂತ ಹೇಳ್ತಾರೆ. ಆದರೆ ಒಂದು ನೆನಪಿರಲಿ, ಖಂಡಿತ ಉಪೇಂದ್ರ ಅವ್ರಿಗೆ ಈ ಪಕ್ಷದ ಮೂಲಕ ಗೆಲ್ಲೋ ತಾಕತ್ತಿದೆ. ಈ ಪಕ್ಷದ ಮೂಲ ಉದ್ದೇಶ ನೀವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಜನ ಗೆಲ್ಲೋದು, ಉಪೇಂದ್ರ ಗೆಲ್ಲೋದಲ್ಲ, ಅಥವಾ ಬೇರೆ ಯಾವುದೋ ಆಕರ್ಷಣೆಗಳು ಚುನಾವಣೆಯಲ್ಲಿ ಗೆಲ್ಲೋದಲ್ಲ. ನೀವು ಗೆಲ್ಲಬೇಕು, ಜನ ಗೆಲ್ಲಬೇಕು, ಜನರ ಅಭಿಪ್ರಾಯಗಳಿಗೆ ಮನ್ನಣೆ ಸಿಕ್ಕಬೇಕು ಅನ್ನೋದೇ ಪ್ರಜಾಕೀಯದ ಮೂಲ ಉದ್ದೇಶ. ನಾನು ಈ ವಿಡಿಯೋ ಮಾಡೋ ಮೂಲ ಉದ್ದೇಶನೇ ಪ್ರಜಾಕೀಯ ಪಕ್ಷಕ್ಕೆ ನಂದೊಂದು ಸಜೆಷನ್ ಇತ್ತು. ಅದಕ್ಕೋಸ್ಕರ ನೀವು ಪಕ್ಷದ SOPಯಲ್ಲಿ ಯಾವುದೇ ಒಂದು ಎಲೆಕ್ಷನ್ಗೆ ಮುಂಚೆ ಎಷ್ಟು ದಿನಗಳ ಮೊದಲೇ ಕ್ಯಾಂಡಿಡೇಟ್ ನೋಟಿಫೈ ಅಥವಾ ಪ್ರಜಾಕೀಯ ಪಕ್ಷನ ಅಪ್ರೋಚ್ ಆಗಬೇಕು ಅನ್ನೋದನ್ನು ತಿಳಿಸಬೇಕು. ಯಾಕಂದರೆ ಒಂದು ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ 50,000 ಜನ ಮತದಾರರಿರ್ತಾರೆ ಅಂತ ಅಂದ್ಕೊಳ್ಳಿ. ಅವರನ್ನು ಜಸ್ಟ್ ಬಿಫೋರ್ ಎಲೆಕ್ಷನ್ ಅಥವಾ 3 ತಿಂಗಳ ಮುಂಚೆ ಕ್ಯಾಂಡಿಡೇಟ್ಗೆ ಸರ್ವೆ ಮಾಡೋಕ್ಕೆ ಹೇಳಿ, ಆನಂತರ ಕ್ಯಾಂಡಿಡೇಟ್ ತಂದ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನೀವು ಟಿಕೆಟ್ ಕೊಡ್ತೀರಿ, ಹೌದಲ್ವಾ? ಆದರೆ ನನ್ನ ಪಾಯಿಂಟ್ ಏನಂದರೆ, 3 ತಿಂಗಳು 50,000 ಜನರನ್ನು ರೀಚ್ ಆಗೋಕ್ಕೆ ಆಗುತ್ತಾ? ಕ್ಯಾಂಡಿಡೇಟ್ ಎಷ್ಟೇ ಕಷ್ಟಪಟ್ಟರೂ ಸರಿಸುಮಾರು ಒಂದು 25% ಜನರನ್ನ ರೀಚ್ ಮಾಡ್ಬೋದು. ಇನ್ನು ಉಳಿದ ಜನರ ಸರ್ವೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ ಅಲ್ವಾ? ಸರ್ವೆ ಆಗದ ಜನರಿಗೆ ಏನಕ್ಕೋಸ್ಕರ ಪ್ರಜಾಕೀಯಕ್ಕೆ ವೋಟ್ ಹಾಕಬೇಕು ಅನ್ನೋದು ತಿಳಿಯೋಲ್ಲ. ಆಗ ಪ್ರಜಾಕೀಯದ ಮೂಲ ಉದ್ದೇಶ ಸ್ವಲ್ಪ ಪೆಟ್ಟು ತಿನ್ನುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾ ಹೇಳೋದೇನು ಅಂತಂದರೆ, ಅದು ಒಂದು ಕಾರ್ಪೊರೇಷನ್ ಎಲೆಕ್ಷನ್ನ, ಅದು ಒಂದು MLA ಎಲೆಕ್ಷನ್ನ, ಅದು ಒಂದು MP ಎಲೆಕ್ಷನ್ನ, ಕ್ಯಾಂಡಿಡೇಟ್ ಎಷ್ಟು ಜನರನ್ನ ರೀಚ್ ಆಗಬೇಕಾಗುತ್ತೆ, ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಬೇಕಾಗುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಕ್ಯಾಂಡಿಡೇಟ್ ಜೊತೆ ಕೆಲಸ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಪ್ರಜಾಕೀಯ ಪಕ್ಷದ ಇನ್ನೊಂದು ಮೂಲ ಸಮಸ್ಯೆ ಏನು ಅಂದರೆ, ಈ ಪ್ರಜಾಕೀಯ ಪಕ್ಷ ಹೆಚ್ಚು ಜನರನ್ನ ತಲುಪಿಲ್ಲ ಅನ್ನೋದು. ಇಲ್ಲಿ ಕ್ಯಾಂಡಿಡೇಟ್ನ ಮೊದಲನ ಕೆಲಸ ಏನು? ಪ್ರತಿಯೊಬ್ಬ ಮತದಾರನನ್ನು ತಲುಪಿ ಅವ್ರ ಜೊತೆ ಸರ್ವೆ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಬರೋದು. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕ್ಯಾಂಡಿಡೇಟ್ ತನ್ನ ಎಲ್ಲ ಕ್ಷೇತ್ರದ ಮತದಾರರನ್ನು ಭೇಟಿ ಮಾಡಿ ಆ ಸರ್ವೆ ಮೂಲಕ ಬಂದ ಟೋಟಲ್ ಇನ್ಫಾರ್ಮೇಷನ್ನ ಇಟ್ಕೊಂಡು ಟಾಪ್ 5 ಅಥವಾ ಟಾಪ್ 10 ವಿಚಾರಗಳನ್ನು ಫಿಕ್ಸ್ ಮಾಡ್ಕೋಬೇಕು. ವಿಚಾರಗಳನ್ನು ಫಿಕ್ಸ್ ಮಾಡಿದ ನಂತರ ಮತ್ತೆ ಜನರನ್ನ ಆನ್ಲೈನ್ ಮೂಲಕ ರೀಚ್ ಆಗಬೇಕು. ಹೇಗೆ ಅಂದರೆ, ಮೊದಲನೇ ಬಾರಿ ಸರ್ವೆ ಮಾಡೋದಕ್ಕೆ ಹೋದಾಗ
ಆ ಕ್ಯಾಂಡಿಡೇಟ್ನ ಸೋಷಿಯಲ್ ಅಕೌಂಟ್ನ ಅವ್ರ ಜೊತೆ ಶೇರ್ ಮಾಡಿ ಬರಬೇಕು. ಉದಾಹರಣೆ, ಒಂದು ಯೂಟ್ಯೂಬ್ ಚಾನಲ್ ಅಂದ್ಕೊಳ್ಳಿ. ಆ ಯೂಟ್ಯೂಬ್ ಚಾನಲ್ ಆ ಕ್ಷೇತ್ರದ ಮತದಾರರಿಗೆ ಮಾತ್ರ ಮಿತಿಯಾಗಿರೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಯೂಟ್ಯೂಬ್ ಚಾನಲ್ನ ಮತದಾರರ ಮೊಬೈಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬರಬೇಕಾಗತ್ತೆ. ಆಮೇಲೆ ಆ ಕ್ಯಾಂಡಿಡೇಟ್ ಅದು ಅವನಿಗೆ ಮೊದಲನೇ ಕಮ್ಯುನಿಕೇಷನ್ ಚಾನಲ್ ಆಗುತ್ತೆ. ಬೇಕಿದ್ರೆ ಆ ಯೂಟ್ಯೂಬ್ ಚಾನಲ್ನ ಪ್ರಜಾಕೀಯ ಪಕ್ಷದಿಂದಲೇ ಒಂದೊಂದು ಕ್ಷೇತ್ರಕ್ಕೆ ಕ್ರಿಯೇಟ್ ಮಾಡಿ ಕ್ಯಾಂಡಿಡೇಟ್ಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ಬೋದು. ಈಗ ಒಂದು ಅರ್ಥದಲ್ಲಿ ಕ್ಯಾಂಡಿಡೇಟ್ ಎಲ್ಲ ಜನರನ್ನ ರೀಚ್ ಮಾಡಿದ್ದಾರೆ. ಆ ಎಲ್ಲ ಜನರ ಮತದಾರರ ಮೊಬೈಲ್ನ ಯೂಟ್ಯೂಬ್ ಅಕೌಂಟ್ನಲ್ಲಿ ಇವರು ಸಬ್ಸ್ಕ್ರೈಬ್ ಮಾಡಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಕ್ಯಾಂಡಿಡೇಟ್ ಏನು ಮಾಡ್ತಾರೆ ಅಂತಂದರೆ, ಅಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ ಮೇಲೆ ಯಾವ ವಿಚಾರಗಳನ್ನು ಸೆಟಲ್ ಮಾಡಬೇಕು ಅಂತಿದ್ದಾರೆ ಅಥವಾ ಸಾಲ್ವ್ ಮಾಡಬೇಕು ಅಂತ ಇದ್ದಾರೆ, ಅದ್ರ ಬಗ್ಗೆ ಪರಿಹಾರ ಹೇಗೆ ಕೊಡ್ತಾರೆ ಅನ್ನೋದನ್ನು ವಿಡಿಯೋ ಮಾಡ್ತಾ ಹೋಗಬೇಕು. ಅಂದರೆ ಫೈನಾನ್ಸ್, ಬ್ಯೂರೋಕ್ರಸಿ, ಆತನ ಜವಾಬ್ದಾರಿ, ಆತ ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಹೇಗೆ ಕೆಳಗಿಳಿತಾನೆ, ಅದರ ಮೆಜರಿಂಗ್ ಪ್ರಿಯಾರಿಟೀಸ್ ಏನು ಅನ್ನೋ ಪ್ರತಿಯೊಂದು ಡೀಟೇಲ್ ಕೂಡ ತಿಳಿಸ್ಬೇಕಾಗತ್ತೆ. ಅದು ಪ್ರಜಾಕೀಯದ SOP ಕೂಡ ಆಗಿರಬೇಕಾಗತ್ತೆ. ಇನ್ನು ಆತನ ಮುಂದಿನ ಏನೇ ಕಮ್ಯುನಿಕೇಷನ್ ಇದ್ದರೂ ಕೂಡ ಆ ಯೂಟ್ಯೂಬ್ ಚಾನಲ್ ಮೂಲಕವೇ ಜನರನ್ನ ರೀಚ್ ಆಗಬೇಕು. ಯಾಕಂದರೆ ಪ್ರತಿಯೊಂದು ಅಪ್ಲೋಡ್ ಮಾಡಿದ ವಿಡಿಯೋ ಎಷ್ಟು ವ್ಯೂ ಆಗಿದೆ ಅನ್ನೋದ್ರ ಮೂಲಕ ಈ ಕ್ಯಾಂಡಿಡೇಟ್ ಹೇಳಿದ ವಿಚಾರ ಎಷ್ಟು ಜನರಿಗೆ ತಲುಪಿದೆ ಅನ್ನೋದನ್ನು ತಿಳ್ಕೋಬಹುದು. ಆಮೇಲೆ ಜನರ ಕಮೆಂಟ್ ಮೂಲಕ ಅವನ ವಿಡಿಯೋಗಳ ಮೇಲೆ ಅಭಿಪ್ರಾಯ ಕೂಡ ಮೂಡಿಸಬಹುದು. ಈ ರೀತಿ ಜನ ಮತ್ತು ಕ್ಯಾಂಡಿಡೇಟ್ ಇವರ ಇಬ್ಬರ ಮಧ್ಯೆ ವಿಚಾರಗಳ ವಿನಿಮಯಕ್ಕೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗುತ್ತೆ. ಈಗ ಒಮ್ಮೆ ಕ್ಯಾಂಡಿಡೇಟ್ ಗೆದ್ರು ಅಂತ ಇಟ್ಕೊಳ್ಳೋಣ. ಆದರೆ ಅವರ ಕೆಲಸನ ಸರಿಯಾಗಿ ಮಾನಿಟರ್ ಮಾಡಲಿಕ್ಕೆ ಇವನೇ ನಮಗೆ ಸರಿಯಾದ ಕಾರ್ಪೊರೇಟರ್ ಅಥವಾ MLA ಅಂತ ಡಿಸೈಡ್ ಮಾಡೋದಕ್ಕೆ ನನ್ನ ಹತ್ರ ಇನ್ನೊಂದು ಡಿಜಿಟಲ್ ಸೊಲ್ಯೂಷನ್ ಇದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದರೆ ಈ ವಿಡಿಯೋ ಲೆಂತ್ ಬಹಳ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಪ್ರಜಾಕೀಯ ಪಕ್ಷ ಮಾತ್ರ ಅಲ್ಲ, KRS ಪಕ್ಷ ಕೂಡ ಇದೇ ಥರ ಕಾಣುತ್ತೆ. ಯಾಕಂದರೆ ಇಬ್ಬರೂ ಮತದಾರ ಪ್ರಜ್ಞಾಪೂರ್ವಕವಾಗಿ ಇರಬೇಕು ಅಂತ ಬಯಸ್ತಿದ್ದಾರೆ. ಆದರೆ ಜನ ನೀವು ಎಲ್ಲಿ ಪ್ರಜಾಕೀಯಕ್ಕೆ ಅಥವಾ KRSಗೆ ವೋಟ್ ಹಾಕಿದ್ರೆ ನನ್ನ ಮತ ವೇಸ್ಟ್ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತೀರ. ಆದರೆ ನಿಮ್ಮ ಒಂದೊಂದು ಮತವು ಖಂಡಿತ ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಪ್ರತಿ ಬಾರಿ ನಾವು ಈ ಪಕ್ಷಗಳಿಗೆ ವೋಟ್ ಹಾಕಿದಾಗ ಆ ಪಕ್ಷದ ವೋಟ್ ಶೇರ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಒಂದು ಕ್ಷೇತ್ರದಲ್ಲಿ 10% ವೋಟ್ನ ಪ್ರಜಾಕೀಯ ತಗೊಂಡು ಇನ್ನೊಂದು 10% KRS ಪಕ್ಷ ತಗೊಂಡ್ರೆ ಅದು ಮಾರಲಿ ತುಂಬ ಜನರಿಗೆ ಮತದಾರ ಬದಲಾಗ್ತಾ ಇದ್ದಾನೆ ಅನ್ನೋದನ್ನು ತೋರಿಸುತ್ತೆ. ಇವತ್ತಿನ ರಾಷ್ಟ್ರೀಯ ಪಕ್ಷಗಳು ಕೂಡ ಇದನ್ನು ಗಮನಿಸಿ, ಅಂದರೆ ಈ ಚೇಂಜ್ ಇನ್ ವೋಟ್ ಶೇರ್ನ ಗಮನಿಸಿ ಅವರು ಕೂಡ ಅವರ ಮೂಲ ಉದ್ದೇಶನ ಬದಲು ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ನಮ್ಮ ಮೂಲ ಉದ್ದೇಶ ಪ್ರಜಾಕೀಯ ಗೆಲ್ಲೋದಲ್ಲ, ಜನ ಗೆಲ್ಲೋದು. ಅದು ಯಾವ ಪಕ್ಷ ಆದರೂ ಸರಿ. ಖಂಡಿತ ನೀವು ಹಾಕುವ ಒಂದೊಂದು ವೋಟ್ ಈ ಕಾರಣಕ್ಕೆ ವೇಸ್ಟ್ ಆಗೋದಿಲ್ಲ. ಜನ ಮತ್ತು ಸಮಾಜ. ಇಷ್ಟು ಹೇಳ್ತಾ ಈ ವಿಡಿಯೋನ ಮೂಲ ಉದ್ದೇಶನೇ ಪ್ರಜಾಕೀಯ ಪಕ್ಷಕ್ಕೆ ತಲುಪಿ ಕ್ಯಾಂಡಿಡೇಟ್ಗಳನ್ನು ಎಲೆಕ್ಷನ್ನ ಬಹಳ ಮುಂಚಿತವಾಗಿ ಟಿಕೆಟ್ ಕೊಟ್ಟು ಜನರ ಬಳಿ ತಲುಪುವ ಹಾಗೆ ಮಾಡಬೇಕು ಅನ್ನೋದು. ಕ್ಯಾಂಡಿಡೇಟ್ಗಳು ಹೆಚ್ಚು ಜನರಿಗೆ ತಲುಪಿದಷ್ಟು ಪ್ರಜಾಕೀಯದ ವಿಚಾರಗಳು ಹೆಚ್ಚು ಹೆಚ್ಚು ತಲುಪುತ್ತೆ. ಈಗಿನ GBA ಎಲೆಕ್ಷನ್ನ ಮಿಕ್ಕಿರುವ ಸಮಯ ನೋಡಿದ್ರೆ ಪ್ರಜಾಕೀಯ ಪಕ್ಷ ಈಗಲೇ ಆ್ಯಕ್ಟಿವ್ ಆಗಬೇಕಾಗತ್ತೆ. ಆಮೇಲೆ ಕ್ಯಾಂಡಿಡೇಟ್ಗಳು ಹೇಗೆ ಯೂಟ್ಯೂಬ್ ಚಾನಲ್ ಮೂಲಕ ಜನರ ಸಂಪರ್ಕನ ಸಾಧಿಸಬಹುದು ಅನ್ನೋದನ್ನು ಕೂಡ ಪ್ರಜಾಕೀಯ ಪಕ್ಷಕ್ಕೆ ನನ್ನ ಸಲಹೆ ತಲುಪಬೇಕಾಗಿದೆ. ನಿಮಗೆ ನಾ ಹೇಳಿದ ವಿಚಾರ
ಸರಿ ಇದ್ದರೆ ಖಂಡಿತ ವಿಡಿಯೋನ ಶೇರ್ ಮಾಡಿ. ಇದು ಎಲ್ರಿಗೂ ತಲುಪಬೇಕು, ಅಲ್ಲಿವರೆಗೂ ತಲುಪೋದಕ್ಕೆ ಸಹಾಯ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕ್ಯಾಂಡಿಡೇಟ್ಗಳ ಹ್ಯಾಂಡಲ್ ಮಾಡೋ ಒಂದು ಡಿಜಿಟಲ್ ಸೊಲ್ಯೂಷನ್ ಬಗ್ಗೆ ತಿಳಿಸ್ತೀನಿ. ನಿಮಗೆ ಈ ವಿಡಿಯೋದ ಮೇಲೆ ಏನೇ ಅಭಿಪ್ರಾಯ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.